ಬಾಗಲಕೋಟೆ ಉಪಚುನಾವಣೆ ಸಮರದಲ್ಲಿ ಕಾಂಗ್ರೆಸ್ ಈಗ ಗೆಲುವಿನ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಮಲ್ಲಿಕಾರ್ಜುನ್ ಮೇಟಿ ಅವರಿದ್ದಾರೆ. ಈಗ ಉಮೇಶ್ ಮೇಟಿ ಅವರು ಗೆಲುವಿನ ಹಂತಕ್ಕೆ ಬಂದಿದ್ದಾರೆ ಸರ್. ಇನ್ನು 2-3 ಸುತ್ತು ಮತ್ತು ಬಾಕಿ ಇರ್ತಕ್ಕಂಥದ್ದು. ಏನ್ ಹೇಳ್ತೀರಿ ಮತದಾರ ತೀರ್ಪಿನ ಬಗ್ಗೆ? ಸರ್, ಎಲ್ಲರಿಗೆ ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ಅಭಿಮಾನಿ ದೇವರುಗಳೇ ಹಾಗೂ ಸಿದ್ದರಾಮಯ್ಯ ಸಾಹೇಬರ, ಮೇಟಿ ಸಾಹೇಬರ ಅಭಿಮಾನಿ ದೇವರುಗಳೇ ಎಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ದಿವಸ ಈ ಒಂದು ಅಭೂತಪೂರ್ವ ಜಯಕ್ಕೆ ಸರ್ಕಾರದ ಒಂದು ಕಾರ್ಯಕ್ರಮ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಆಶೀರ್ವಾದ ಮಾಡೋಕೆ ಅನುಕೂಲ ಆಯಿತು. ನೇರವಾಗಿ ಸರ್ಕಾರದ ಒಂದು ಸೌಲಭ್ಯ, ಆ ಒಂದು ನೇರವಾದ ಫಲಾನುಭವಿಗಳಿಗೆ ಸಲ್ಲಿಸಿದ್ದಕ್ಕೆ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಅದರ ಜೊತೆಗೆ ನಮ್ಮ ತಂದೆಯವರ ಅನುಪಸ್ಥಿತಿ ಒಂದೇ ನಮಗೆ ಭಾಳ ಕಾಡ್ತದೆ. ಅದರ ಜೊತೆಗೆ ಎಲ್ಲ ಜನರಿಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಈಗ ಈ ಒಂದು ಚುನಾವಣೆಯಲ್ಲಿ ಅಹಿಂದ ಅಂತಂದ್ರೆ ಹಿಂದುಳಿದ ಮತಗಳನ್ನು ಒಗ್ಗೂಡಿಸುವಲ್ಲಿ ಸಕ್ಸಸ್ ಆಯ್ತಾ ಪ್ಲಾನ್ ಅಂತ? ಹಾಗೇನಿಲ್ಲ, ಎಲ್ಲ ಮುಂದುವರೆದ ಜನರಿಗೆ ಸರ್ಕಾರದ ಯೋಜನೆಗಳಿದಾವಲ್ಲ, ಬರೀ ಬಡವರ ಪರವಾಗಿ ಯೋಜನೆಗಳಿಲ್ಲ. ಎಲ್ಲ ಸರ್ಕಾರದ ಒಂದು ಬ್ಯಾಂಕಿನ ಸಬ್ಸಿಡಿ ಆಗಲಿ, ಬ್ಯಾಂಕಿಂದ ಫ್ಯಾಕ್ಟ್ರಿದಾಗಲಿ ಎಲ್ಲದಕ್ಕೂ ಒಂದು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದಾರೆ. ಅಹಿಂದ ವರ್ಗದ ಜೊತೆಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಮುಂದುವರೆದ ವರ್ಗದ. ಈಗ ಬಾಗಲಕೋಟೆಯಲ್ಲಿ 16,000 ಮತಗಳಿಂದ ಹೆಚ್ಚು ಯಾರು ಲೀಡ್ ಇದುವರೆಗೂ ಗೆದ್ದಿರಲಿಲ್ಲ. ಇದೊಂದು ದಾಖಲೆ ಅಂತೀರಿ? ಅಲ್ಲ, ಈಗ ದಾಖಲೆ ಅನ್ನೋಕ್ಕಿಂತ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ದಾಖಲೆ. ಇನ್ನೂ ಸರ್ಕಾರದ ಯೋಜನೆಗಳನ್ನು ಇನ್ನೂ ಒಂದು ಫಲಾನುಭವಿಗಳು ಎಲ್ಲ ಸದುಪಯೋಗ ಪಡಿಸ್ಕೊಂಡವರು ಇನ್ನೂ ಹೆಚ್ಚಿನ ಜನ ಮುಂದಿನ ದಿನಮಾನದಾಗ ಹೆಚ್ಚು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ಆಶೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು, ಆರ್ ಬಿ ತಿಮ್ಮಾಪುರ ಅವರು, ಎಂ ಬಿ ಪಾಟೀಲ್ ಎಲ್ಲರೂ ಬಂದು ತಮ್ಮ ಪರವಾಗಿ ಕೆಲಸ ಮಾಡಿದ್ರು, ನಮಗೆ ಆಶೀರ್ವಾದ ಮಾಡಿದ್ರು ಸರ್. ಕೆಲಸ ಮಾಡಿಬಿಟ್ಟಾರ, ಸರ್ಕಾರ ಪರವಾಗಿ ಕೆಲಸ ಎಲ್ಲ ಮಾಡಿಬಿಟ್ಟಾರ. ನಮಗೆ ಇಲ್ಲಿ ಬಂದು ಆಶೀರ್ವಾದ ಮಾಡಿದರು. ಜನ ನಮಗೆ ಕೈ ಹಿಡಿದ್ರು, ಸರ್ಕಾರದ ಯೋಜನೆಗಳು ನಮಗೆ ಕೈ ಹಿಡಿದು ಅದಕ್ಕೆ ನಮಗೆ ಗೆಲುವಾಗಿದೆ ಅಂತ ಹೇಳಿದ್ರು. ತಾವೊಬ್ಬರು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ತಮ್ಮನಿಗೆ ಟಿಕೆಟ್ ಸಿಕ್ಕಾಗ ಕೂಡ ತಾವು ಸಪೋರ್ಟ್ ಮಾಡಿ ಗೆಲುವಿನ ಹಂತಕ್ಕೆ ಬಂದಿದೆ. ಇಲ್ಲ, ನಾವು ಎಲ್ಲಿ ಟಿಕೆಟ್ ನಾನು ಆಕಾಂಕ್ಷಿ ಅಂತ ಹೇಳಿಲ್ಲ, ನಮ್ಮ ತಮ್ಮ ಹೇಳಿಲ್ಲ, ನಮ್ಮ ಸಹೋದರಿ ಯಾರು ಹೇಳಿಲ್ಲ. ನಮಗೇನು ಹಿರಿಯರು, ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೂಡ ಆ ಒಂದು ಗೆಲುವಿಗೆ ಶ್ರಮಿಸ್ತೀವಿ ಅಂತ ಹೇಳಿದ್ದೀವಿ. ನಾವು ಆವಾಗಲೇ ಹೇಳಿದ್ದೀವಿ, ಇದೇನು ನಮ್ಮದು ಫಲ ಅಲ್ಲ, ಮಣಿಯಲ್ಲ, ನಮ್ಮ ಮುತ್ತೇನು ಆಸೆ ಅಲ್ಲ, ಯಾರಿಗೆ ಕೊಟ್ಟರು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ. ನಮಗೆ ಬೇಕಂತೇಳಿ ಯಾರೂ ನಾವು ಕ್ಲೇಮ್ ಮಾಡಿದ್ದಿಲ್ಲ. ದಯವಿಟ್ಟು ಇದನ್ನು ಮನವರಿಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀವಿ. ಯಾರಿಗೆ ಅರ್ಪಣೆ ಮಾಡ್ತೀವಿ? ಸರ್ಕಾರದ ಯೋಜನೆಗಳಿಗೆ ನಾವು ಗೆಲುವಿನ ಥ್ಯಾಂಕ್ ಯು. ಇದು ಅಂತಂದ್ರೆ ಉಮೇಶ್ ಮೇಟಿ ಅವರ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಏನು ಬಾಗಲಕೋಟೆ ಚುನಾವಣೆಯಲ್ಲಿ ಗೆಲುವಿಗೆ ಸರ್ಕಾರದ ಯೋಜನೆಗಳೇ ಕಾರಣ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ್ ಮೇಟಿ ಅವರ ವಿಶ್ಲೇಷಣೆ ಆಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.